ಇವತ್ತು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹಮ್ಮಿಕೊಂಡು ಸುಮಾರು ರಾಜ್ಯಾದ್ಯಂತ 70ರಿಂದ 75 ಕ್ಷೇತ್ರಗಳನ್ನು ಸುತ್ತಾಡಿ ಎಲ್ಲ ಕ್ಷೇತ್ರಗಳಲ್ಲೂ ಒಂದು ಯಶಸ್ವಿಯಾಗಿ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಈ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರ ಅಭಿಷೇಕ್ ಅವರು 2018ರಲ್ಲಿ ಈ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿದ್ದಂಥ ಅಭಿಷೇಕ್ ಅವರು ಸುಧಾ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಮಾನ್ಯ ನಿಮ್ಮೆಲ್ಲರ ಪ್ರೀತಿಯ ಬಂಧು ಬಳಗದವರೇ, ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಯುವ ಜನತೆಗೆ ಮತ್ತು ಮಹಿಳೆಯರಿಗೆ ಮತ್ತು ನಮ್ಮ ಸಮಾಜಕ್ಕೆ ಯಾಕೆ ಇಲ್ಲಿ ನಮ್ಮ ಸಮಾಜನ ಎತ್ಕೋತಾ ಇದ್ದೀನಿ ಅಂದರೆ, ಈ ಕ್ಷೇತ್ರದಲ್ಲಿ 30ರಿಂದ 35 ಸಾವಿರ ಜನ ನಮ್ಮ ಸಮಾಜದ ಮತದಾರರಿದ್ದೀರಿ. ಅದರಿಂದ ನಾನು ನಮ್ಮ ಸಮಾಜನ ಎತ್ಕೊಂಡು ಒಂಚೂರು ವಿಚಾರ ನಿಮಗೆ ಗಮನಕ್ಕೆ ತರಬೇಕು ಅಂತ ಮಾತಾಡ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳು ಮುಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬಾರ್ದು, ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬಾರ್ದು, ಕಾಂಗ್ರೆಸ್ ಪಕ್ಷ ಸಮಾವೇಶಕ್ಕೂ ಹೋಗಬಾರ್ದು. ಯಾಕೆ ಅಂದರೆ ST ನಿಗಮದ ನಿಮ್ಮ ಮಕ್ಕಳ ಮತ್ತು ನಿಮ್ಮ ಭವಿಷ್ಯದ ನಿಮ್ಮ ಉದ್ಯೋಗಕ್ಕೆ ಮತ್ತು ನಿಮ್ಮ ಎಜುಕೇಷನ್ಗೆ ಇಟ್ಟಿದ್ದಂಥ ದುಡ್ಡನ್ನ 97 ಕೋಟಿ ದುಡ್ಡನ್ನ ಒಂದು ಲೋಕಸಭೆ ಚುನಾವಣೆಗೋಸ್ಕರ ಉಪಯೋಗಿಸ್ಕೊಂಡು ಲೂಟಿ ಮಾಡಿಬಿಟ್ರು. ಆದರೆ ನಮ್ಮ ಸಮಾಜದ ಸಚಿವರಾದಂಥ ನಾಗೇಂದ್ರ ಅವರು ಆ ದುಡ್ಡನ್ನ ದುರುಪಯೋಗ ಮಾಡಿ ಜೈಲಿಗೂ ಹೋಗಿ ಬಂದರು. ಆದರೆ ಈ ಕಾಂಗ್ರೆಸ್ ಪಕ್ಷ ಪ್ಲಾನ್ ಮಾಡಿ ನಮ್ಮ ಸಮಾಜದ ಸಚಿವರುಗಳು ಎಲ್ಲರನ್ನೂ KN ರಾಜಣ್ಣವ್ರು ಇರ್ಬೋದು, ನಾಗೇಂದ್ರ ಅವ್ರು ಇರ್ಬೋದು, ಎಲ್ಲರೂ ಸುಧಾ ಸಚಿವ ಸ್ಥಾನದಿಂದ ಕಿತ್ತಾಕಿ ಒಂದೊಂದು ಕಾರಣ ಕೊಟ್ಕೊಂಡು ಕಿತ್ಕೊಂಡ್ಬಂದ್ರು. ಅದರಿಂದ ನಮ್ಮ ಸಮಾಜದ ಮುಖಂಡರುಗಳು ಆ ಪಕ್ಷನ ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರ್ದು. ನಮ್ಮ JDS ಪಕ್ಷ ನಮ್ಮ ಮಾಜಿ ಪ್ರಧಾನಿಗಳಾದಂಥ HD ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣವರು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆಗಳು ಅಪಾರ ಇದೆ. ಮಾಜಿ ಪ್ರಧಾನಿಗಳು 1991-92ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಮೀಸಲಾತಿನ ತಂದುಕೊಟ್ಟಿದ್ದು ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರ ಕಾಲದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಿ ನಮ್ಮ ಸಮಾಜಕ್ಕೆ ಒಂದು ಮೀಸಲಾತಿನ ಇಡೀ ರಾಜ್ಯಾದ್ಯಂತ ತಂದುಕೊಟ್ರು. ಅವತ್ತು ತಂದುಕೊಟ್ಟಿದ್ದು, ಅವತ್ತು ಹೋರಾಟ ಮಾಡಿದ್ದು ಮಾನ್ಯ ಪ್ರಧಾನಮಂತ್ರಿಗಳಾದ ಮಾಜಿ ಪ್ರಧಾನಿಗಳು HD ದೇವೇಗೌಡ ಅಪ್ಪಾಜಿ ಅವ್ರನ್ನ ಯಾರೂ ನಾವು ಮರೆಯಂಗಿಲ್ಲ. ನಾನು ಯಾವತ್ತೂ ನಾನು ವೋಟ್ ಹಾಕಕ್ಕೆ ಪವರ್ ಬಂತವಿಂದ ಒಂದೇ ಒಂದು ಬಾರಿ ಮಾತ್ರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೆ. ಅದು ಲೋಕಸಭೆ ಚುನಾವಣೆ ಮೈತ್ರಿ ಇದ್ದಿದ್ರಿಂದ ಕುಮಾರಣ್ಣವರು ರಾಜ್ಯ ಸರ್ಕಾರಕ್ಕೆ ಬಂದಿದ್ರಿಂದ ಅಲ್ಲಿ ತೆರವಾದಂಥ ಒಂದು ಕಾಲದಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಯಾವತ್ತೂ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿಲ್ಲ. ಅದರಿಂದ ತಾವ್ಯಾರೂ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಬಾರ್ದು. ಅಭಿಷೇಕ್ ಅವ್ರನ್ನ ಮುಂದಿನ ದಿನದಲ್ಲಿ ಬೆಂಬಲಿಸಿ ನಮ್ಮ ಪಕ್ಷನ JDS ಪಕ್ಷನ ಮುಂದುವರಿಸಬೇಕು, ಎಲ್ಲ ಬೆಂಬಲಿಸಬೇಕು. ಈ ಜಿಲ್ಲೆಯಲ್ಲಿ ಒಂದು ಬಲಿಷ್ಠವಾದಂಥ ಪಕ್ಷವನ್ನು ಕಟ್ಟಬೇಕು ಅಂತ ನಿಮ್ಮ ಈ ಸಭೆ ಮುಖಾಂತರ ನಾನು ತಮ್ಮಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಈ ಕ್ಷೇತ್ರ ವರುಣಾ ಕ್ಷೇತ್ರ ಈ ರಾಜ್ಯದ ನಾನು ಮಾಜಿ ಅಂತ ಇದ್ದೀನಿ, ಇನ್ನು ಮಾಜಿ ಆಗಿಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ತಾವೆಲ್ಲರೂ ಒಂದು ಅವಕಾಶ ಕೊಟ್ಟಿದ್ದೀರಿ. ಈ ವೇದಿಕೆಯಲ್ಲಿ ಎಲ್ರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ JDS.